ಹಲೋ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಗಲ್ಲಿ ಫುಡ್ ಶಂಕರ್ ಚಾನಲಿಂದ ಇವತ್ತಿನ ರೆಸಿಪಿ ಪಾಲಕ್ ಪಕೋಡೆ ಯಾವ ಥರ ಸಿಂಪಲ್ಲಾಗಿ ಮಾಡೋದನ್ನ ತೋರಿಸ್ಕೊಡ್ತೀನಿ. ಅಲ್ಲಿವರೆಗೂ ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ. ನಾನಿಲ್ಲಿ 2 ಕಟ್ಟು ಪಾಲಕ್ ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು, ಒಂದು 2 ಈರುಳ್ಳಿ, ಒಂದು 5 ಹಸಿಮೆಣಸಿನ್ಕಾಯಿನ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಅಕ್ಕಿ ಹಿಟ್ಟು ಸ್ವಲ್ಪ, ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಸೋಡಾ ಬೇಕಾಗುತ್ತೆ, ಮತ್ತು ಅಚ್ಚ ಖಾರದ ಪುಡಿ, ಗರಂ ಮಸಾಲ ಸ್ವಲ್ಪ, ಮತ್ತು ಓಂಕಾಳು ಸ್ವಲ್ಪ ಬೇಕಾಗುತ್ತೆ, ಒಂದು ಅರ್ಧ ಸ್ಪೂನು. ಕಡಲೆ ಹಿಟ್ಟು ಒಂದು 1/4 kg ಅಷ್ಟು ಬೇಕಾಗುತ್ತೆ. ಅಕ್ಕಿ ಹಿಟ್ಟು ಸ್ವಲ್ಪ ಬೇಕಾಗುತ್ತೆ ಅಷ್ಟೇ. ಫಸ್ಟಿಗೆ ನಾನಿಲ್ಲಿ 2 ಕಪ್ದೆ ಪಾಲಕ್ ಸೊಪ್ಪು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಈ ಮೂರನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಕೈಲಿ. ನೋಡಿ, ಅದಕ್ಕೆ ಓಂಕಾಳು ಹಾಕೊಂಡಿದ್ದೀನಿ. ಓಂಕಾಳು ಹಾಕೋದ್ರಿಂದ ಟೇಸ್ಟು ಸಖತ್ತಾಗಿ ಬರುತ್ತೆ, ಅದಕ್ಕೋಸ್ಕರ. ಮತ್ತು ಅಚ್ಚ ಖಾರ ಪುಡಿ ಒಂದು ಅರ್ಧ ಸ್ಪೂನ್ ಹಾಕೊಂಡಿದ್ದೀನಿ. ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಹಾಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ ಹಾಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಎಷ್ಟು ಬೇಕಷ್ಟು ಉಪ್ಪು ಹಾಕೊಳ್ಳಿ. ಮತ್ತು ಚುಟ್ಕಿ 1/4ಗಿಂತನೂ ಕಮ್ಮಿ ಸೋಡಾ ಹಾಕೋಬೇಕಾಗುತ್ತೆ. 1/4 ಸ್ಪೂನ್ಗಿಂತನೂ ಕಮ್ಮಿ ಸೋಡಾ ಹಾಕೊಂಡು ನೀರು ಏನು ಹಾಕೊಳ್ದಂಗೆ ಈ ಥರ ನೀಟಾಗಿ ಒಂದು 4ರಿಂದ 5 ನಿಮಿಷ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡ್ಕೊಂಡಾಗ ನೀರು ಬಿಟ್ಕೋಬೇಕು, ಅಲ್ಲಿವರೆಗೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಾನಿಲ್ಲಿ ಒಂದು 5 ನಿಮಿಷ ಮಿಕ್ಸ್ ಮಾಡಿದ್ದೀನಿ. ಹಿಂಗೆ ನೀರು ಬಿಟ್ಕೋಬೇಕು. ಹಿಂಗೆ ಮಿಕ್ಸ್ ಮಾಡಿದರೆ ಮಸಾಲೆಗಳೆಲ್ಲ ನೀಟಾಗಿ ಇಟ್ಕೊಳ್ಳುತ್ತೆ. ಮತ್ತು ಇಲ್ಲಿ ಅಕ್ಕಿ ಹಿಟ್ಟು ಸ್ವಲ್ಪ ಹಾಕೋತಾಯಿದ್ದೀನಿ. ಅಕ್ಕಿ ಹಿಟ್ಟು ಯಾಕೆಂದರೆ ಕ್ರಿಸ್ಪಿ ಆಗುತ್ತೆ ಅಕ್ಕಿ ಹಿಟ್ಟು ಹಾಕೋದ್ರಿಂದ. ಮತ್ತು ಇಲ್ಲಿ ಕಡಲೆ ಹಿಟ್ಟು ಒಂದು 1/4 kg ಅಷ್ಟು ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ನೀರು ಏನು ಹಾಕೋದಂಗೆ ಫಸ್ಟು ಹಂಗೆ ಈ ಥರ ಪ್ರೆಸ್ ಮಾಡಿ ಒಂದು 5 ನಿಮಿಷ ಪ್ರೆಸ್ ಮಾಡಬೇಕಾಗುತ್ತೆ. ಇದನ್ನು ಯಾಕೆಂದರೆ ನೀರು ಹಾಕಿದರೆ ತೆಳುವಾಗುತ್ತೆ, ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನೀವು ಆದಷ್ಟು ಆ ನೀರಲ್ಲೇ ಹಾಕೊಂಡು ಆಮೇಲೆ ಸ್ವಲ್ಪ ಲಾಸ್ಟಿಗೆ ಒಂದು ಸ್ವಲ್ಪ ಲೈಟಾಗಿ ನೀರು ಹಾಕೋಬೇಕಾಗುತ್ತೆ. ಒಂದು ಸ್ಪೂನಷ್ಟು ನೀರು ಹಾಕೊಂಡಿದ್ದೆ. ನೋಡಿ, ಈ ಥರ ಉಂಡೆ ಬಂದು ಸಾಕಾಗುತ್ತೆ ನಿಮಗೆ. ಅದನ್ನು ಒಂದು 2-3 ನಿಮಿಷ ಬಿಟ್ಟು ಈ ಕಡೆಗೆ ಎಣ್ಣೆ ಕಾಯ್ತೈತೆ. ಆವಾಗ ಆದಷ್ಟು ನೀವು ಸಣ್ಣ ಸಣ್ಣ ಉಂಡಿರೋಂಗೆ ಮಾಡಿ. ನೀವು ಸಣ್ಣ ಸಣ್ಣ ಉಂಡೆ ಮಾಡಿದರೆ ಸೋಡಾ ಹಾಕಿರ್ತೀವಿ, ಅದು ಸ್ವಲ್ಪ ಉಪ್ಕೊಂಡು ದಪ್ಪಕ್ಕೆ ಆಗುತ್ತೆ. ನೋಡಿ, ಬುಟ್ಟಿದ ತಕ್ಷಣ ಬಿಡಿ, ಬುಟ್ಟಿ 1 ನಿಮಿಷ ಆದಮೇಲೆ ಈ ಥರ ಬಾಣಲಿ ಈ ಥರ ತಿರ್ಸ್ಕೊಳ್ಳಿ. ಆವಾಗ ಉಂಡೆಗಳು ಒಡೆದೋಗಲ್ಲ ಯಾವುದೇ ಕಾರಣಕ್ಕೂ. ಈ ಎಣ್ಣೆ ಬುಟ್ಟಿದ ತಕ್ಷಣ ಹಾಕಿದರೆ ಉಂಡೆಗಳು ಪಟ್ಟ ಅಂತ ಹೊಡೆದೈತವೆ. ಮತ್ತು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನಿಮ್ಗೆ ಯಾವ ರೆಸಿಪಿ ಬೇಕು ಅಂತ ಕಾಮೆಂಟ್ ಮಾಡಿ. ಆ ರೆಸಿಪಿನ ನಾನು ನಿಮ್ಮ ಆದಷ್ಟು ಪ್ರಯತ್ನ ಮಾಡ್ತೀನಿ. ಇದನ್ನು ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ.
ನೋಡಿ ಯಾವಾಗ ಹೋಗಿ ತಿರ್ಗಿಸ್ಕೊಳ್ಳೋದು ಅಷ್ಟೇ. ನೋಡಿ ಆಲ್ಮೋಸ್ಟ್ ಇಷ್ಟು ಬೆಂದಿದೆ. ಇಷ್ಟು ಬೆಂದು ಸಾಕು, ನಿಮಗೆ ಪರ್ಫೆಕ್ಟಾಗಿ ಪಕೋಡ ರೆಡಿ ಆಗುತ್ತೆ. ನೋಡಿ ನಿಮಗೆ ಅದ್ಭುತವಾದ ಪಾಲಕ್ ಪಕೋಡ ಎಷ್ಟು ಈಸಿಯಾಗಿ ನಿಮಗೆ ರೆಡಿ ಆಗುತ್ತೆ. ಮಧ್ಯಾಹ್ನ ಸ್ನ್ಯಾಕ್ಸು ತಿಂಡಿ ಎಲ್ಲದಕ್ಕೂ ನಿಮಗೆ ಸೈಡ್ ಸಿಗಲು ಚೆನ್ನಾಗಿರುತ್ತೆ. ನೀವು ಇದೇ ಥರ ಮಾಡಿ ನಂಗೆ ಕಾಮೆಂಟ್ ಮಾಡಿ, ಅಥವಾ ನಿಮ್ಗೆ ಯಾವ ರೆಸಿಪಿ ಬೇಕು ಅಂತ ಹೇಳಿ, ನಾನು ಆದಷ್ಟು ಟ್ರೈ ಮಾಡ್ತೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಬೈ ಬೈ, ಸಿ ಯು.